ಏಯ್ ನೋಡಿಲಿ ಹೋಗ ಹೋಗ ಏಯ್ ಅಪ್ಪ ಕಟ್ಟಿಂಗ್ ಹೆಂಗದ ಹೇಳಮ್ಮ ಕಟ್ಟಿಂಗ್ ಹೆಂಗದ ಹೇಳ ಅಪ್ಪಂದು ಸೊಲ್ಲೂನ್ಗೆ ಹೋದ್ಮೇಲೆ 150 ರೂಪಾಯಿ ಕಾಸು ಕೊಡ್ತೀವಲ್ಲ ಕರೆಕ್ಟಾಗಿ ಹೊಡ್ಸಿರಿ ಕೋತಿ ಕಟಿಂಗ್ ಮಾಡ್ಸಿರಿ ಅಂತ ಹಂಗೆ ಮಾಡಿಸ್ಬೇಕು 150 ರೂಪಾಯಿ ಹಂಗೆ ಬರ್ತದ. ಏ ಗಾಯ್ಸ್ ಬ್ಯಾಟ್ರಿ ರೆಡಿ ಮಾಡಿದ್ದೀನಿ ನೋಡ್ರಿ, ಬ್ಯಾಟ್ರಿ ಟಾರ್ಚು ಇದು ಮಿನಿ UPS ರೆಡಿ ಮಾಡಿದ್ದೀನಿ. ಪರವಾಗಿಲ್ಲ ಅವಾಗ ಕತ್ಲು ನೋಡ್ರಿ, ಅದು ಇಷ್ಟು ಬೆಳಪತ್ತದೆ ಬೇಜಾನಾಯ್ತು. ಕತ್ಲು ಮನೆಗಿನ್ನ ಇರೋಕ್ಕಿನ್ನ ಪರವಾಗಿಲ್ಲ. ಇವಾಗ ಒಂದು ಸ್ಪೆಷಲ್ ಆಗಿ ನಾನು ತಾಯಿ ಒಂದು ಅಡುಗೆ ಮಾಡ್ಕೊಡ್ತೀವಿ ಇಬ್ರಿಗೂ, ತಿಂದ ಹೆಂಗ ಅಂತ ಹೇಳ್ಬೇಕು. ಬೆಣ್ಣೆ ದೋಸೆ ಯಾರು ಹೆಚ್ಚಾಗುಂತಾರೋ ಯಾರ ಹೆಚ್ಚಾಗಲ್ಲ ಅಲ್ಲ, ಏನೋ ಮಾಡ್ಕೊಡ್ತೀವಿ, ಅದನ್ನ ತಿನ್ಬಿಟ್ಟು ಹೆಂಗದೆ ಅಂತ ಹೇಳ್ಬೇಕು. ಏನಪ್ಪಾ ನೀವಿಬ್ರು ರೂಮಲ್ಲೇ ಇರ್ಬೇಕು ಸರಿನಾ, ಒಳಗೆ ಅಲ್ಲಿ ಬರಂಗಿಲ್ಲ. ಆರೋಗ್ಯ ಸರಿ ಇಲ್ಲ ಅಲ್ಲೋಣಮ್ಮ, ಡುಬ್ ಡುಬ್ ಅಂತದ ಅದ್ಕ ಡುಬ್ ಡುಬ್ ಬಂದಂಗೆ ಅಲ್ಲ ಅಲ್ಲಿ ಇನ್ನೇನು ಇಳ್ಬೇಕಾಗದೆ ಇಳ್ಬೇಕಾಗದೆ ಅಲ್ಲ. ಹಂಗಾಗಿರ್ಲಿ ರೆಡಿನ ತಿನ್ನಕ್ ನೀವು ಗಂಡ ಹೆಂಡ್ರು, ನೀವು ತಿಂದು ಟೇಸ್ಟ್ ಹೆಂಗೈತೆ ಹೇಳ್ಬೇಕು. ರೆಡಿನೇ ಮಾಡದೇನೆ ರಯ್ಯ, ಬ್ಯಾಟ್ರಿ ಎತ್ಕೋ. ಏ ಬಾರೆ ಇದ್ದಿಲ್ಲ ಬರೇ ಗಾಯ್ಸ್, ಒಂದು ಸ್ಪೆಷಲ್ ಅಡುಗೆ ಚಾಲೆಂಜ್. ಇವಾಗ ನೋಡಿ ಯಾವ ಬರೋದು ಪರಿಸ್ಥಿತಿ ಬಂದಿದೆ ಅಂದ್ರೆ ನಮ್ಮ ಮನೆಗೆ. ಎದ್ ಬರಲೇ ಮಾಡೋಣ ನಾವು. ಎದ್ದೋಗೋ ಅಡಿಗೆ ಇಲ್ಲೇ ಮಲಿಕ ತಿಕ್ಕೊಂಡು ಮುಚ್ಕೊಂಡು ದೇವರಾಣೆ ನಿಂಗೆ ಗೊತ್ತು, ಕಳ್ಳಾಡ್ ಕಳ್ಬೇಡ ಹೋಗ್ಬಾ. ದೇವರಾಣೆ ಕಣ್ಣು ಮುಚ್ಕೊಂಡಿಲ್ಲ ಬೇಡ, ದೇವರಾಣೆ ನೋಡಿ ಒಳಗೆ ಒಡಿಗೆ ಬಾಳಮ್ಮ. ಇದಳ ಮೇಲ್ಕೆ ಯಾವಾಗಲ್ಲ ಮರಿಲಾಯ್ ಎಜಿ ಎದಳಜಿ ಮೇಲ್ಕೆ ಹೇಳ್ತೀನಿ ಒಂದು ನಿಮಿಷ. ಅಲ್ಲಿ ಏನೋ ಕೊಡ್ತೀನಿ ಬೈಲಿ, ಮಗಳು ಒಡವೆ ಮಾಡ್ಸ್ಕೊಂಡ್ಬಂದಿದ್ದೀನಿ ನಿಮ್ಮ ಮಗಳಿಗೆ, ತೋರಿಸ್ತೀನಿ ಬೈಲಿ. ಅಲ್ಲಿ ಇದು ಮಾಡ್ಸ್ಕೊಂಡ್ಬಂದಿದ್ದೀವಿ ಒಡವೆನ. ಯಾವ್ದು ಇಷ್ಟ ಅಂತ ಆಂಬುಲೆನ್ಸ್ ಹೋಗ್ತದೆ, ಯಾರಿಗೂ ಏನಾದ್ರು ಆಗಿ ಸಾಕಪ್ಪ ನೋಡಿ. ಅಲ್ಲಿ ಒಡವೆ ತಗೊಂಡಿದ್ದೀನಿ ನೋಡಿ, ತೋರಿಸ್ತೀನಿ. ಅಲ್ಲೇ ಇರ್ರಿ, ಬರ್ತೀನಿ ಒಂದು ನಿಮಿಷ, ನೀವು ಯಾರು ಇದು ಮಾಡ್ಬಿಡ್ರಿ. ಆಯ್ತು, ಇವಾಗ ಇಬ್ರು ಕೂಡ ಹಾಕಿದ್ದೀನಿ. ನಮ್ಮ ಕೆಲಸ ಸ್ಟಾರ್ಟ್ ಇವಾಗ. 3 ಜನ ಅಲ್ಲೇ ಕೂಡ ಹಾಕಿದ್ದೀನಿ. ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ ಅಲ್ಲೇ ಅವರೇ. ಒಂದು ವರ್ಲ್ಡ್ ಫುಡ್ ಚಾಲೆಂಜು ಏನಪ್ಪ ಅಂತಂದರೆ, ನಮ್ಮ ಮನೆಗೆ ಬೆಳಗ್ಗೆ ದೋಸೆ ಮಾಡಿದ್ದು, ಅದರಲ್ಲಿ ದೋಸೆ ಇಟ್ಟು ಬಿಕ್ಬಿಟ್ಟದೆ. ಅದ್ರಾಗ ಇವಾಗ ಡಿಫ್ರೆಂಟಾಗಿ ಅದಕ್ಕೆ ಏನೇನು ಹಾಕಿ ಏನೇನು ಹಾಕ್ಬಾರ್ದು ಎಲ್ಲ ಹಾಕ್ಬಿಟ್ಟು ಒಂದ್ಸರಿ ಡಿಫ್ರೆಂಟಾಗಿ ಟ್ರೈ ಮಾಡ್ತೀವಿ. ಅದು ಹೆಂಗಿರ್ತದೆ ತಿನ್ಸ್ಬೇಕು. ಇವಾಗ ವಾಂತಿನೇ ಮಾಡ್ಕೊಂತಾರೋ ಚೆನ್ನಾಗೈತೆ ಅಂತಂತಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ಸ್ಟಾರ್ಟ್ ಮಾಡ್ತೀನಿ. ಅದಕ್ಕೆ ಏನೇನು ಹಾಕ್ಬೇಕಂತ ಹೇಳಿ ಹೇಳಿದೆ ರೆಸಿಪಿ. ಲೇ ನನ್ನ ಮಾತು ಕೇಳು, ಫಸ್ಟು ದೋಸೆ ಮಾಡ್ಕೊಳೋಣ, ಹೆಂಚ ಮೇಲೆ ಹಾಕ್ಬಿಟ್ಟು ಆಮೇಲೆ ಹಾಕೊಂಡ್ ಕಣೆ. ವೇಸ್ಟು ಮತ್ತೆ ಹೆಂಗೆ ಮಾಡ್ತಿದ್ದೀನ. ಒಂದು 2 ದೋಸೆಗೆ ಮಾತ್ರ ತಗೊಂಡು 2 ದೋಸೆಗೆ ಮಾತ್ರ ಸಾಕ್ಬಿಡು. ಇದ್ರೊಳಗೆ ಇವಾಗ ಏನೇನು ಹಾಕ್ಬಾರ್ದು ಎಲ್ಲ ಹಾಕ್ಬಿಡ್ತೀವಿ. ಎಲ್ಲ ಹಾಕ್ಬಿಟ್ಟು ಇತ್ತಗೋ, ಏನು ಹೇಳೋ, ಖಾರ ಪುಡಿ ಅದೆಲ್ಲ ತಗೋ, ಇದೆಲ್ಲ ಏನೇನು ಮಸಾಲೆ ಐಟಮ್ ಅವು ಎಲ್ಲ ಹಾಕ್ಬಿಡ್ತೀವಿ. ವಿಯರ್ಡ್ ದೋಸೆ ಚಾಲೆಂಜು. ಲೈಟ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ, ಬೇರೆ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ಇಷ್ಟೇ ಬರೋ ಲೈಟು, ಕರೆಂಟ್ ಇಲ್ಲ. ದೋಸೆ ಹಿಟ್ಟು ಅಡಿಕೆ ಫಸ್ಟ್ ಈರುಳ್ಳಿ ಹಾಕಿದ್ಲು. ಇನ್ನೂ ಏನೇನು ಎಲ್ಲ ಮಿಕ್ಸ್ ಮಾಡಿ ಏನೇನು ಹಾಕ್ಬೇಕು. ಇನ್ನು ಕ್ಯಾರೆಟ್ ತುರ್ಕೋ ಜಲ್ದಿ. ಅದು ಕರಿಬೇವು ಸೊಪ್ಪು ಏನಾದ್ರು ಆಗೋದು ಬೆಳಗ್ಗೆ. ಯುಗಾದಿ ಹಬ್ಬ ನಿನಗೆ ಅದೇ ಗ್ರೀನ್ ಚಿಲ್ಲಿ ಸಾಸು, ಖಾರ ಹಾಕ್ಬೇಕು. ಹಂಗೆ ಹಾಕು, ಹಂಗೆ ಹಾಕಿ ಅದೇನು ಡಬ್ಬಿ ಹೊಡಿಗೆ ಹಾಕ್ತೀಯ. ಎಲ್ಲೇ ಉದುರ್ತಾನೆ ಒಳ್ಳೆ ಅದು. ಕಾರ್ಪುಡಿ ಹಾಕು. ಗರಂ ಮಸಾಲ ಸಾಕ್ಬಿಡಿ. ಓಂ ಕಳಕ ಟೊಮೆಟೊ ಹಣ್ಣು, ಮಸಾಲ ಮಿಕ್ಸ್. ಇದು ಆ್ಯಕ್ಚುಲಿ ಮಸಾಲೆ ದೋಸೆ, ಮಿಕ್ಸ್ ಮಸಾಲೆ ದೋಸೆ. ಕೊತ್ತಂಬರಿ ಸೊಪ್ಪು ಸಾಕ್ಬಿಡಿ. ಕೊತ್ತಂಬರಿ ಸೊಪ್ಪು ಸಾಗವಾಸಿ ಸೊಪ್ಪು 2 ಮಿಕ್ಸು. ಗೈಸ್ 2 ಥರ ದೋಸೆ. ನಾನೊಂಥರ ದೋಸೆ ಮಾಡ್ತೀನಿ, ನನ್ನ ತಂಗಿ ಒಂಥರ ದೋಸೆ ಮಾಡ್ತಾಳೆ. 2ರಾಗ ಯಾವ ಥರ ಇರುತ್ತೆ ಅಂತ ಕೇಳೋಣ. ನಾನು 3 ಥರ ಮಾಡ್ತೀನಿ. ಒಂದು ಆಮ್ಲೆಟ್ ದೋಸೆ ಮಾಡ್ತೀನಿ, ಒಂದು ಪಿಜ್ಜಾ ಥರ ಮಾಡ್ತೀನಿ, ಇನ್ನೊಂದು ಅವಳೇನೋ ಈ ಥರ ಗಲೀಜು ಗಬ್ಬ ಮಾಡ್ತಾಳೆ. ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅವಳದು ಒಂಥರ. ಅದು ಹೇಳೋಕ್ಕಾಗಲ್ಲ ಆ್ಯಕ್ಚುಲಿ. ಚೆನ್ನಾಗಿ ಇಲ್ದಿರೋ ಥರ ಚೆನ್ನಾಗಿರೋ ಥರ ಆಗ್ಬಿಡ್ರಿ. ನಾವೇ ಪತ್ರ ಆಗೋತೀವಿ ಅಲ್ವಾ. ಕ್ಯಾರೆಟ್ ಅಲ್ವಾ ಮಾಡಬೇಕು ಇವಾಗ. ಹಾಕಿ ಹೊಡಿ ಮಿಕ್ಸ್ ಹೊಡಿ ಇವಾಗ.
ಮೊಟ್ಟೆ ಹಾಕ್ಬೇಡ, ಸಾಕು ಇಷ್ಟೇ ಇರಲಿ ಬಿಡು. ಇದು ನಮ್ಮ ಪ್ರಕಾರ ಚೆನ್ನಾಗಿರ್ತದೆ, ಇದು ಹಾಂ ಚೆನ್ನಾಗಿರ್ತದೆ. ಅವ್ರು ಮಾಡ್ಕೊತಿದ್ದು ಹಿಂಗೇನು. ಹೌದಾ? ಬರೀ ಚೆನ್ನಾಗಿ ಇಲ್ದಿರ್ತಾರೆ ಏನಾದ್ರು ಮಾಡಿದಾಗಿ ಮೊಟ್ಟೆ ಹಾಕ್ಬಿಡೋದ ನೋಡಿ, ಇದಕ್ಕೇನೆ ಬೇಡ ಅಂತೀವಿ. ಹಾಕ್ಬಿಡೋಣ, ಇನ್ನೊಂದು ಮೊಟ್ಟೆ ಅದಲ್ಲ ಬೇಕಾದ್ರೆ ಸಪ್ರೇಟ್ ಮಾಡೋಣ. ಕೈ ಮೊಟ್ಟೆ ವೇಸ್ಟ್ ಆಗೋತದ, 5 ರೂಪಾಯಿ. ಬೇಡ ಕಡೆ, ಬೇಡ ಕಡೆ, ಬೇಡ ಕಡೆ, ಬೇಡ ಕಡೆ. ಅಯ್ಯೋ ಗೊಬ್ಬರ. ಅಯ್ಯಪ್ಪ ಮೊಟ್ಟೆ ಹೊಡೆ ಬರಲ್ಲ ನಿನಗೆ. ಅಮ್ಮ ಅಯ್ಯೋ ಇದು ಹಾಳಾಯ್ತಲ್ಲೇ. ಅಯ್ಯಪ್ಪ ತಾಯಿ, ನಿನ್ನಂತ ಇವಳು ಮೊಟ್ಟೆ ಹಾಕ್ಬಿಡ್ತಿತ್ತು ಕಡೆ ನಿಂದೆ. ಅಪ್ಪ ತಿಂದಿಲ್ಲ, ನಿಂಗೆ ತಿನ್ಸೋದು. ತಿಂತೀನಿ ಇವಾಗ. ಅದು ನೋಡೋಕ್ಕೆ ಕಣ್ಣಿಂದ ನೋಡೋಕೆ ಯಾವ ಥರ ನನ್ನ ಕೈಲಿ ವಾಸನೆ ಗೊತ್ತದ. ಲೇ ತಾಯಿ, ಕೋತಿದ್ರೆ ಆಡ್ಬೇಡ, ನನ್ನ ಮಾತು ಕೇಳು, ಮೊಟ್ಟೆ ಹಾಕ್ಬಿಡೋದಿಲ್ಲ ಇದ್ದಾನೆ ನಾನು. ಯಪ್ಪ ಗೈಸ್, ಯಾರೋ ನೋಡ್ತಾರೆ ಬೇಜಾರು ಮಾಡ್ಕೊಂಡು ಹೋಗ್ಬಿಡ್ರಿ. ಒಂದು ಎಕ್ಸ್ಪೆರಿಮೆಂಟ್ ಅಷ್ಟೇ ಇದು, ಎಕ್ಸ್ಪೆರಿಮೆಂಟ್ಗಾಗಿ ಮಾತ್ರ ಇದು. ಯಾರು ಪರ್ಸ್ನಲ್ಲಾಗಿ ಟ್ರೈ ಮಾಡೋಕೋಗ್ಬಿಟ್ರಿ ರೆಸಿಪಿನ. ಚೆನ್ನಾಗಿ ಬಂದರೆ ನೋಡ್ತೀನಿ, ನಿಮಗೆ ಹೇಳ್ತೀನಿ. ಮನೇಲಂತೂ ಟ್ರೈ ಮಾಡಬೇಡ್ರಿ. ಮನೇಲಿ ಟ್ರೈ ಮಾಡಬೇಡ್ರಿ, ಸಂಸಾರಸ್ಥ ಮನೇಲಿ ಟ್ರೈ ಮಾಡೋಕೆ ಹೋಗ್ಬೇಡ್ರಿ. ನೋಡಿ ಇವಳು ಎಂಥ ಕೆಲಸ ಮಾಡ್ತಾವಳೆ. ಗೈಸ್, ಎವ್ರಿಥಿಂಗ್ ಇಸ್ ಸೆಟ್. ಇವಾಗ ಹೋಗಿ ಎಕ್ಸಿಕ್ಯೂಟ್ ಮಾಡೋದಷ್ಟೇ. ಅದು ಎಕ್ಸಿಕ್ಯೂಟ್ ಅಂತ ಗ್ಯಾಸ್ ಮೇಲೆ ಹಾಕೋದಷ್ಟೇ. ಎಸ್ಕೆ ಎಲ್ಲ ಇಲ್ಲೇ ಬಿದ್ದಿಲ್ಲ. ಗೈಸ್, ಅಡುಗೆ ಮನೆಗೆ ಎಂಟ್ರಿ ಆದೋ. ಇವಾಗ ಬೇರೆರಡು ದೋಸೆನ ಮಾಡೋದು ರೆಡಿ. ನನ್ನ ದೋಸೆ ಇದು ಫಸ್ಟು ಬೇರೆರಡು ದೋಸೆ. ಗೊತ್ತದ ಎಂತ ಯಪ್ಪ. ಗೈಸ್, ಇದು ಇವಳ್ದು. ನೆಕ್ಸ್ಟ್ ನಾನು ಮಾಡ್ತೀನಿ ನೋಡ್ರಿ, ನಾನೊಂದು ಮಾಡ್ತೀನಿ. ಎಲ್ಲ ಕಿತ್ಕೊಂತಂದ್ರೆ ನನ್ನ ಪಕ್ಕ ದೋಸೆನೇ ಬರೋಲ್ಲ. ಅದು ಹಾಕ್ಬಿಟ್ಟು ನೋಡೋಣ. ಗಮ್ಮನ್ ಬಿಡ್ತಲೇ ತಾಯಿ, ನೀನು ಹಾಳು ಮಾಡಕ್ ಹೋದ್ರೆ. ಗೈಸ್, ಹಾಳು ಮಾಡೋದಂತ ಓದ್ತಾ ಇದೀವಿ ನೋಡ್ರಿ. ಗಮ್ಮತ್ ಓದ್ತದೆ. ಅದು ಎಣ್ಣೆ ಬೆಟ್ಟು ಬೇಕಂದ್ರೆ ಕಮೆಂಟ್ ಮಾಡಿರಿ. ಬರೀ 70 ರೂಪಾಯಿ, ಎಷ್ಟು ಬೇಕು ಅಷ್ಟು ಬಿಟ್ಕೊಬೋದು. ಇವಳೇ ಬುಕ್ ಮಾಡಿ ತರ್ಸ್ಕೊಂಡಿರೋದು. ಅವೇನೆ 1 ಲೀಟ್ರು 1 kg ಎಣ್ಣೆ ಇರ್ತದೆ ಒಳಗೆ. ಬರಲ್ಲ ಬಂತು ದೋಸೆ. ಸಪ್ರೇಟ್ ತಟ್ಟೆ ಇತ್ತು ಬಂತು. ಎದೊಳ್ತಾನೆ ತಿರುವಾಗ ಆಮ್ಲೆಟ್ ಹೋಯ್ತಲ್ಲಿ. ಆಮ್ಲೆಟ್ ಅಂತಂದ್ರೆ ಹೋಗು. ಯಾಕೂ ಸಪ್ರೇಟ್ ಒಂದೊಂದು ಥರ ಇದಕ್ಕೆ ಒಂದೊಂದು ತಟ್ಟೆ ಇದ್ಕೋ. ಗಮ್ಮಂತದೆ ಗೈಸ್. ನಾವು ಹೇಳ್ಬೇಕು ಅಂದರೆ ಹಾಳು ಮಾಡಬೇಕು ಅಂತ ಹೋಯ್ತು ಅಂದರೆ ವಿಚಿತ್ರವಾಗಿ ಏನೇನು ಸಿಗ್ತದ ಮನೆಗೆ ಐಟಮ್ ಗೊತ್ತು ಗೋರು ಇಲ್ದಿರವೆಲ್ಲ ಹಾಕ್ಬಿಟ್ಟು ಹಾಳು ಮಾಡೋಣ ಅಂತ ಓದ್ತಾ ಇದೀವಿ. ಇದು ನೋಡ್ರಿ ಗಮ್ಮಂತ ಅದೇ. ನಿಜವಾಗ್ಲೂ ಚೆನ್ನಾಗಿ ಗಮ್ಮನಿಸ್ತಾನೆ. ಚೆನ್ನಾಗಿ ಹೇಳ್ತಿದ್ದೀರಿ ಮಾಡಿರಂತೆ. ಸಕ್ಕದ ಗಮ್ಮಂತ ಅದೇ. ಅದಕ್ಕಾಗ ಧನಿಯಾ ಪುಡಿ ಇವಾಗ ಆಯ್ತು ಗೈಸ್. ಇವಾಗ ಇದು ಹಾಳಾಗ ಆ್ಯಕ್ಚುಲಿ ಫ್ಯೂಚರು ಅದು ಇದಾಳತ್ತದೆ. ಮುಂದೆ ಸಿಗ್ಬೇಕು ಕಡಲೆಬೇಳೆ ಹಾಕ್ಬಿಡು. ಜಾಸ್ತಿ ಹಾಕ್ಬಿಡ, ಕಡಲೆಬೇಳೆ ವೇಸ್ಟ್ ಅದಾಗಲಿ. ಈಗ ಕಡಲೆಗೆ ಹಾಕ್ಬಿಡು. ಅವಾಗಲೇ ಚೆನ್ನಾಗಿ ಬಂದ್ಬಿಡ್ತು ಗೈಸ್. ಇವಾಗ ಹಾಳು ಮಾಡೋಕೆ ಟ್ರೈ ಮಾಡ್ತಿದ್ದೀವಿ. ದೋಸೆನ ಹಾಳು ಮಾಡಬೇಕು. ಇನ್ನು ಒಂದೇ ಒಂದು ದೋಸೆ ಮಾಡ್ಬೇಕಾಯ್ತು ಕಣದೆ. ಇನ್ನೂ 2 ಆಗೋದ್ರಲ್ಲಿ ನಾವು ಸೈಡಾಗಿ ಎತ್ಕೊಂಡ್ಬಿಡು. ಯಾವ್ದಾದ್ರು ಒಂದು ಕಂದು ಮಾಡು, ಸುಮ್ಮನೆ ವೇಸ್ಟ್ ಮಾಡಬೇಡ. ನನ್ನವೇ 2-3 ಹಾಕೋದು. ನಿನ್ನವು ಇಲ್ಲಿ ಎತ್ಕೊಂಡು ಹಾಕ್ಬಿಡಿ ಫಸ್ಟ್. ಇವನ್ನ ಸುಮ್ಮನೆ ಗೊತ್ತು. ಫಸ್ಟು ಮಾಡ್ತಿದ್ದಿರ್ಬೇಕಾಯ್ತು. ಅಲ್ಲಿ ಮಿಕ್ಕಿರ್ತದೆ ಹೆಂಗೆ ಇರೋ ನೋಡು. ಅಯ್ಯ ಮಂಗಪ್ಪ, ಹೋಗು. ಅದ್ರಾಗ ಇವಾಗ ಪೀಸ್ ಮುಕ್ಕಿರೋ ಅದಕ್ಕೆ ನೋಡಲ್ಲಿ ಇಷ್ಟಪ್ಪ ಹೋಯ್ತಿದ್ದು ಬೋಟಿಂಗು. ಗೈಸ್, ನನ್ನ ತಂಗಿದು 2 ಥರ ರೆಡಿ ಆಯಿತು. ಒಂದು ಇದು ಚೆನ್ನಾಗಿದ್ದು, ಇದು ಕಡಲೆಬೇಳೆ, ಅದು ಇದು ಕಡಲೆ ಹಾಕ್ಬಿಟ್ಟವಳೆ. ನೆಕ್ಸ್ಟ್ ನಂದು ಬೈತಾ. ಅದ್ರ ಮೇಲೆ ಗೈಸ್, ಇವಾಗ ನಂದು ರೆಸಿಪಿ ಅಷ್ಟೇ. ಕ್ಯಾರೆಟ್ ಹಾಕ್ಬೇಕು, ಈರುಳ್ಳಿ ಹಾಕ್ತಿದ್ರು. ಪಿಜ್ಜಾ ಮಾಡ್ತೀನಿ ಗೈಸ್. ಈರುಳ್ಳಿ, ಇದು ಕ್ಯಾರೆಟು. ಅಯ್ಯೋ, ಫಸ್ಟ್ ಮೊಟ್ಟೆ ಹಾಕ್ಬೇಕು ಕಣೆ. ಸೆಟ್. ಕೊತ್ತಂಬರಿ ಸೊಪ್ಪು ಅದಾದ್ಮೇಲೆ ಇದು ಫ್ರೈ ಮಾಡ್ಕೊಂಡಿರೋದು ಹಾಕ್ತೀನಿ ರೀ. ಫ್ರೈ ಮಾಡ್ಕೊಂಡಿರೋದು ದಬಾಕ್ಬೇಕಾಯ್ತು. ದಬಾಕಲ್ಲ ಹಂಗೆ, ಅದೆಷ್ಟು ಬೈತದೆ ಹಂಗೆ ಬೈಲಿ ಡೈರೆಕ್ಟಾಗಿ.
ಹಾಕಿ ಒಂದು ಬಟ್ಟೆ ಬಿಟ್ಬಿಡೋದ್ರ ಮೇಲೆ ಇವಾಗ ಬಿಟ್ಟದೆ ಗೊಬ್ಬರ ಅಷ್ಟೇ. ಇಲ್ಲಿ ಬಿಡು, ಇದು ಇದನ್ನೆಲ್ಲ ಸೈಡ್ ಹಾಕ್ಬಿಟ್ಟು ಬಿಡು, ಕಾವಾಗತ್ತದೆ. ಗೈಸ್ ನಂದು ಪಿಜ್ಜಾ ಎತ್ತುತ್ತಾ ಇದ್ದೀನಿ. ಪಿಜ್ಜಾ ದೋಸೆ ಗೊತ್ತಾಯ್ತು. ಅಯ್ಯಯ್ಯೋ ಅಯ್ಯೋ ಅಯ್ಯೋ ಅದೇ ಮಕ್ಕ ಹಂಗೆ ಮಾಡ್ಕೊಂತ ಇರ್ಬೇಕಾರೆ ಉಲ್ಟಾ ಹಾಕ್ಲಾ ಬೇಡವಾ? ಏನೋ ಅನ್ಬೇಕು, ಹೆಂಗೆ ಹೇಳ್ತೀವಿ ಬೇಡ. ಪಿಜ್ಜಾ ದೋಸೆ ರೆಡಿ. ನೆಕ್ಸ್ಟ್ ಇನ್ನೊಂದು ಥರ ಟ್ರೈ ಮಾಡ್ತೀನಿ. ಮೊಟ್ಟೆ ವಾಶ್ ಮಾಡಿದ್ದೆ ಬೇರೆ. ಇವಾಗ ಆಮ್ಲೆಟ್ ದೋಸೆ, ಎಗ್ ದೋಸೆ ಇವಾಗ ವಾಶ್ ಮಾಡಿ. ರೈಸ್ ಇದಕ್ಕೆ ಕ್ಯಾರೆಟು, ಎಲ್ಲದಕ್ಕೂ ಕ್ಯಾರೆಟ್ ಹಾಕ್ಬಿಟ್ಟು ಇದು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಾಕ್ಬಿಟ್ಟು ಸಾಕು. ರೈಸ್ ಇವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪು. ಇವತ್ತು ಇದ್ರಲ್ಲಿ ಚೆನ್ನಾಗಿ ಕಾಣಿಸ್ತೈತಿ ಇವಾಗ ನಿಜ. ಸ್ಪೆಷಲ್ ರೈಸ್, ಸ್ಪೆಷಲ್ ಇದು ಸಾಕು. ರೈಸ್ ನಾನು ರೆಡಿ ಆಯ್ತು, ಕಟ್ ಮಾಡು. ಏನಿದು ಚಿ 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 ಚಿ. ನಂದೇ ಪರವಾಗಿಲ್ಲ, ಸೆಟ್ ಆಗದೆ ನೋಡಿ ಹೆಂಗದೆ. ಅಮ್ಮ ಬೋನು ಬರ್ರಿ ಬೋನು ಬೋನು ಬರಪ್ಪ. ಬೋನು ಕೂಡ ಆಗ್ತದೆ ಬರಪ್ಪ ಜಲ್ದಿ. ಪಿಜ್ಜಾ ಮಾಡಿದ್ವಿ ಬರಪ್ಪ. ಪಿಜ್ಜಾ ಏನೋ ಮಾಡೋಪ್ಪ ಇವ್ರು ಸೇರ್ಕೊಂಡು ಏಕಮ್ಮ ತಲೆ ತಿಕ್ಲಿ ಆದಂಗಾಗಿದೆ. ಗೈಸ್ ಇವಾಗ ಪಿಜ್ಜಾನ ಟೇಸ್ಟ್ ಮಾಡಿಸುವ ಸಮಯ. ರೆಡಿನಾ ಪಿಜ್ಜಾ ರೆಡಿ ಮಾಡಕ್ಕೆ ಪಿಜ್ಜಾ ತಿಂದು ಟೇಸ್ಟ್ ಹೇಳಕ್ ರೆಡಿನಾ? ಹೋಮ್ ಮೇಡ್ ಪಿಜ್ಜಾ ಹೆಂಗೈತೆ ಹೇಳ್ಬೇಕು ತಿಂದು, ಸರಿನಾ? ತಮ್ಮರೆ ಈ ಕಡೆ ಜರುಗು, ಗ್ಯಾಪ್ ಆಗ್ತದಲ್ಲಿ ವಿಡಿಯೋದಲ್ಲಿ ಕರೆಕ್ಟಾಗಿ ಆಗಲ್ಲ. ಒಂದು ಅಮ್ಮನ ತಟ್ಟೆ ಕೊಡೆ. ಗೈಸ್ ಪಿಜ್ಜಾ ನೋಡ್ರಿ ರೆಡಿ ಆಗಿರೋದು. ಪಿಜ್ಜಾನ ಕತ್ಲಾಗೆ ದ್ವಾಸೆಗೆ ಕ್ಯಾರೆಟ್ ಅವೆಲ್ಲ ಹಾಕವ್ರೆ. ಕೊಟ್ ಮಾಡಕ್ಕೆ ಪಿಜ್ಜಾ ಜಲ್ದಿ ಪೀಸ್ ಮಾಡು ನೀಟಾಗಿ. ಇದು ಗಂಟೆ ಮಾಡಿದ್ರೆ ಇದನ್ನ ಒಂದ್ ಗಂಟೆ ಮಾಡುವ. ನೀನು ರೂಮ ಕೂತ್ಕೊಂಡ್ಬಿಡ್ತೀನಿ, ನೀನು ತಿಂದು ಹೇಳೋಳು 5 ನಿಮಿಷಕ್ಕೆ. ಅಲ್ಲಪ್ಪ ಅಡಿಗೆ ಮಾಡೋರು ಗೊತ್ತಿರ್ತದೆ ಎಷ್ಟೆಷ್ಟು ಏನು ಅಂತ ಕತೆ. ಇದನ್ನು ಪೇಸ್ಟ್ ಮಾಡಿ. ಇನ್ನು ಅವಳು ರೆಡಿ ಮಾಡೋಳೆ. ಇವೆರಡು ನಾನ್ ಮಾಡಿರೋದು, ಇನ್ನೆರಡು ಅವಳು ರೆಡಿ ಮಾಡೋಳೆ. ಯಾರು ಬೇಕಮ್ಮ ನಿನ್ಗೆ? ಅಮ್ಮ ನಾನ್ ಮಾಡಿರೋದ್ ಬೇಕಾ ತಾಯಿ ಮಾಡಿರೋದ್ ಬೇಕಾ? ಯಾವ್ದ ಕೊಡ್ರಪ್ಪ ಒಂದಿಟ. ಜಲ್ದಿ ಗೈಸ್ ಇವಾಗ ಪಿಜ್ಜಾನ ಇದ್ ಮಾಡೋ ಸಮಯ, ಟೇಸ್ಟಿ ಕೊಡೋ ಸಮಯ. ಅದೇ ಕಡೆ ಅದನ್ನ ಅನ್ ಮಾಡೆ. ತಳಮ್ಮ ಇದು ಪೀಸ್ ತಳಪ್ಪ. ತಳಪ್ಪ ಒಂದ್ ಪೀಸ್ ತಳಪ್ಪ. ಯಾರು ಒಂದ್ ತಗೋ. ಕುಯ್ದೆ ಇಲ್ಲ ನೀವು ಇಸ್ಕಂಗೆ ಎಲ್ಲ ಉದುರೋಯ್ತಲ್ಲ. ಹುಡುಗ ನೀನ್ ತಳಮ್ಮ ಒಂದು ಕೆಳಗಡೆ ಅಂತ ಎತ್ಕೊಂಬೇಕು ಹಿಂಗೆ. ಇದು ಮನೆ ಮಾಡಿರೋ ಪಿಜ್ಜಾನ ಇದು. ಇರು ತಿನ್ಬೇಡ್ರಿ ಎಲ್ಲ. ಯಾರು ಒಂದು ಪೀಸ್ ಕೊಡ್ತಕ್ಕ. ಇರಮ್ಮ ತಳಮ್ಮ ಹಿಂಗೆ ಇಟ್ಕೊಳಮ್ಮ ಹಿಂಗೆ. ಅಜ್ಜಿಗೊಂದ್ ಕಡೆ ನಾವು ಮೊಟ್ಟೆ ಹಾಕಿದ್ರೆ ಇದಕ್ಕೆ ಮೊಟ್ಟೆ ಹಾಕಿಲ್ಲ. ಹಾಕಿಲ್ವಾ? ದೋಸೆ ಸಮೇತ ಹಂಗ ತಿನ್ನೋದು. ಪಿಜ್ಜಾ ಹೆಂಗ್ ತಿನ್ನೋದು ಹೇಳ್ಬಿಟ್ಟಿದ್ ನಾನು. ಹಂಗ್ ತಿನ್ಬೇಕು. ನಾನ್ ಮಾಡಿರೋದು ಒಂದು ಸೆಟ್ ದೋಸೆ. ಇದು ಹಳಕಾಳು ಸೆಟ್ ದೋಸೆ. ಅದು ತಿಂದು ಹೇಳ್ಬೇಕು ಹೆಂಗದೆ ಅಂತ. ಎಲ್ಲ ಕನ್ನಡ ಏನೇನು ಸಿಗ್ಬೇಕು ಹಂಗೆ ಸಿಗ್ತದ. ಹೆಂಗದಮ್ಮ? ನಿಜ ಸುಳ್ಳು ನಾನ್ ಮಾಡಿರೋದು ಸಕ್ಸಸ್ ಆಗೋಯ್ತಲ್ಲೇ. ಅದು ಲಾಸ್ಟ್ ಆಯ್ತು. ಇವಾಗ ಫಸ್ಟ್ ಇವಾಗ ಇದು ನಿನ್ ಮಗಳು ಮಾಡಿರೋದು. ಅದಕ್ಕೂ ಸರಿ ಸಾಕು. ನಮ್ಮ ಅಪ್ಪ ಈ ಕಡೆ ಬಿಟ್ಟು ತೋರಿಸಲಿ. ಇದು ನೀನೇನು ಚೆನ್ನಾಗೈತೇನಪ್ಪ? ನಿಜ ಹೇಳು, ನಿಜ ಚೆನ್ನಾಗೈತೆ ಚೆನ್ನಾಗಿಲ್ವ? ಚೆನ್ನಾಗದ ಚೆನ್ನಾಗಿಲ್ವ? ಟಮಾಟೆ ತಗೊಂಡೋದ ತಿನ್ನಿಂದ ಇದನ್ನ. ಹೌದಾ? ಇದು ತಗೊಳ್ರಿ ಇವಾಗ. ಆಯ್ತು ಅಜ್ಜಿ ನಿಂಗೆ ಬೇಡ ಕಣಜ್ಜಿ. ಇವಾಗ ಇದು ನಾವು ಇಬ್ಬರು ಒಂದೇ ತಿನ್ಬೇಕು. ತಿನ್ರಿ ತಿನ್ನಮ್ಮ ತಿನ್ನು. ಹಂಗ ತಿನ್ನೋದು ಹಾಕೊಂಡ್ ತಿನ್ನು ಚೆನ್ನಾಗಿ ಮರ್ಚ್ಕೊಂಡ್ ತಿನ್ನು ಒಂದೇ ಸಲ ಪಿಜ್ಜಾ ತಿನ್ನಂಗೆ. ಯಾಕೆ ಕೊಟ್ಟೆ ನೀನು? ಇರು ನೀನ್ ತಿಂದ ಹೇಳಮ್ಮ. ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳ್ತಾರೇನಪ್ಪ. ಇದು
ಏನೋ ತಿಂತ ಏನೋ ಒಂಥರ ಆತದಲ್ಲ ಆಗಳೇ ಏನೋ ತಿನ್ನು ಜೀವನ ಒಂಥರ ತಿಂತ ಜನ ಕಡಲೆ ಬೆಳೆಗಾರ ಹಾಕ್ಬಿಡ ತಿನ್ನಮ್ಮ ತಿಂತ ಅಂತೂ ರಿಸ ವಿಶೇಷ ಫಸ್ಟ್ ಇದು ಫಸ್ಟ್ ಹೆಂಗಿತ್ತು ಪ್ಲಾಸ್ಟಿಕ್ ಚೆನ್ನಾಗಿತ್ತು ಇದು ಏನೋ ಒಂಥರ ಇದು ಮಾಡಿರೋದು ಇವೆರಡು ನಿಮ್ ಮಗಳು ಮಾಡಿರೋದು ಇವಾಗ ಎಳ್ಳೆ ತಿಂದಲ್ಲ ಅದು ಮತ್ತೆ ಇದು ತಿನ್ನು ತಿನ್ನಮ್ಮ ಇದ್ಕೊಂಡು ಜಲ್ದಿ ಟೈಮ್ ಆಗ್ತದೆ ಈಗ ಗೊತ್ತಾಗ್ತದೆ ಯೋ ಮೆಣಸೋಡ ಹಾಕಿ ಜಡ್ದು ಮಡ್ಗವ್ರಿ ಅಕ್ಕಿ ಐ ಮೆಣಸಿಸ ಬರಲ್ಲ ಮೆಣಸಿಸ ಬರ್ತದ ಚೆನ್ನಾಗಿ ಇನ್ನೇ ಮೆಂತಿ ಹಾಕದ್ರಿ ಸ ಬರ್ತದೆ ಸೂಪರ್ ಆಗದೆ ಅದೇ ರೋಟಿ ಸಹ ಆಗಲೇ ತಿಂದಿದ್ದು ತಿನ್ನಮ್ಮ ಯಾಕಮ್ಮ ಏನೇನ್ ಹಾಕಿದೀನಿ ಅಂತ ಕೇಳಿ ತಿನ್ನೋದೇ ಇಲ್ಲ ಅವರು ಹಂಗೆ ಹಾಕ್ಬಿಡ್ತಾರೆ ಮೆಣಸು ಹಾಕಿದೆ ಅಮ್ಮ ಇದಕ್ಕೆ ಬೇದಿಯಾಗ ಮಾತ್ರೆ ಹಾಕೊಳ್ಳಿ ನಂಬಿಕೆ ದ್ರೋಹ ನಾನೇನ್ ಬೇಕಾದ್ರೂ ಸಹಿಸ್ಕೊತೀನಿ ಆದ್ರೆ ಬೆನ್ ಹಿಂದೆ ಚೂರಿ ಹಾಕೋವರೆಗೂ ನಾನು ಕಾಯೋದಿಲ್ಲ ಮಾಡಿ ತಗೊಳ್ರಿ ತಗನೆ ಗ್ಯಾರಂಟಿ ಜಾಪಾನ್ ಮಾತ್ರೆ ಹಾಕೊಳ್ಳಿ ಆಹಾ ಗ್ಯಾರಂಟಿ ಬೆಳಿಗ್ಗೆ ಒದ್ದು ಓಡಾಡ್ಲಿ ಅಂತ ನಾನೇ ಮೆಡಿಕಲ್ ಸ್ಟೋರ್ ತಮ್ಮ ಕೊಟ್ಟಿದ್ದು ನಿಜವಾಗ್ಲೂ ಕಣಮ್ಮ ಅಯ್ಯೇ ನಿಜನಾ ಗ್ಯಾರಂಟಿ ಜಾಪಾನ್ ಮಾತ್ರೆ ಹಾಕಿದೀವಿ ವಾಸಾರಿ ಕೇಳ ನೀನ್ ಹಾಕರ್ ಎದ್ ನೀನೇ ಮಾಡ್ಬೇಕು ಕಳ್ಬಿಡೆ ನಿಜವಾಗ್ಲೂ ಜಾಪಾನ್ ಮಾತ್ರೆ ಹಾಕಣಪ್ಪ ಇನ್ನೊಂದು 5 ನಿಮಿಷ ಸ್ಟಾರ್ಟ್ ಇರಪ್ಪ ಹೊಟ್ಟೆ ಕ್ಲೀನ್ ಆಗ್ತದ ಬಿಡು ಒಬ್ಬಟ್ಟು ಮಾಡ್ತಿನ್ನಕ್ಕೆ ಇವಾಗ ಇದು ನಂದು ಐ ತಾಳಮ್ಮ ಫೈನಲ್ ಹೊಟ್ಟೆ ಖಾಲಿ ಆಗಿಬಿಡು. ನನ್ನೆತ್ಕೊಳಪ್ಪ ನನ್ನ ಪಿಜ್ಜಾ ಮಸಾಲೆ ದೋಸೆ ಇದು ಮಸಾಲೆ ದೋಸೆ ಎಲ್ಲ ಆಮ್ಲೆಟ್ ದೋಸೆ ಅಪ್ಪಾಯಿಲು ಎಗ್ ದೋಸೆ ಅಜ್ಜಿಗೆ ಹೋಗ್ಬಿಡ್ರಿ ಅಪ್ಪಾಯಿಲು ದೋಸೆ ಬೇಕಾಗಿ ಮೊಟ್ಟೆ ಹಾಕದೆ ಮೊಟ್ಟೆ ಹಾಕಿರೋದು ಬೇಡ ಮಠ ಕಡೆ ಬಿಡಪ್ಪ ಆಹಾ ಜಾಸ್ತಿ ಹೆಂಗಿದ್ಯಾ ನನಗೆ ಮಾತ್ರ ಮೊಟ್ಟೆನೆ ಬಿಲ್ದಿದ್ದು ಕೊಟ್ಬಿಡ್ಲು ಇತ್ತಿನ ಇದಂಗೆ ಹೇಳಮ್ಮ ಕೋಳಿ ಇದೇನಾ ಇಲ್ಲ ತಿನ್ನು ಏನೋ ವಾಸಾರಿ ಕಾಬೇಕಂತ ಇರಮ್ಮ ಇಟ್ಕೊಳಮ್ಮ ಚೆನ್ನಾಗದೆ ಚೂರು ಸಪ್ಪೆ ಸೆಟ್ ಉಪ್ಪ ಹಾಕಾಯ್ತು ಅಂದ್ರೆ ಏನಾನ ಆಗ್ಬೇಕಂತ ಟೇಸ್ಟ್ ಚೆನ್ನಾಗದೆ ಸಪ್ಪೆ ಸುಳ್ಳು ತಳಮ ಹಾಕಿಲ್ಲ ಹೇಳಮ್ಮ ಯಾರನ್ನ ಇಬ್ಬರಿಗೂ ಆತವೆ ಉಗಾದಿ ಉಗಾದಿ ಹಬ್ಬ ಜಾತ್ರೆ ಸುಳ್ಳು ನಿಜ ಅಮ್ಮ ಅಲ್ವೇನಾ ಅಯ್ಯೋ ಸೆಟ್ ಉಪ್ಪ ಹಾಕಾಯ್ತು ತಲೆ ಹೇಳಿಲ್ಲ ಗಾಯ್ಸಿ ಆಮ್ಲೆಟ್ ಮಾಡಿದ್ನಲ್ಲ ಅದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಖಾಲಿ ಆಗೋಯ್ತು ಇದು ಚೆನ್ನಾಗೈತಿ ನಾನು ಮಾಡಿದ ಎರಡು ಚೆನ್ನಾಗೈತೆ ಹಾಳು ಮಾಡಿದ್ದು ಒಂದು ಚೆನ್ನಾಗಿತ್ತು ಒಂದು ಹಾಳು ಹೊಡಿತು ಒಂದು ಹಾಳು ಬೇಕು ಅಂದ್ರೆ ಹಾಳು ಮಾಡಿದ್ರು ಕಡಲೆಬೇಳೆ ಹಾಕ್ಬಿಟ್ಟು ವಿಶೇಷ ಮಾಡೋಕ್ಕೆ ಕಡಲೆಬೇಳೆ ಹಾಕದ್ರಿ ಸಾಯ್ತದ ಹೇಳಪ್ಪಲೆ ಈಗ ಏನ್ ನೋಡಿ ಏನೇನು ಹಾಕಿದ್ದೆ ಅಂತ ಕಡಲೆಬೇಳೆ ಕಡಲೆ ಸೋಂಪು ಗ್ರೀನ್ ಚಿಲ್ಲಿ ಸಾಸು ಧನಿಯಾ ಪುಡಿ ಗರಂ ಮಸಾಲ ಅಚ್ಕಾರದ ಪುಡಿ ಕ್ಯಾರೆಟು ಕರಿಬೇವು ಸೊಪ್ಪು ಆಮೇಲೆ ಇದು ಬೇರೆ ಮಾತ್ರೆ ಹಾಕಿದ್ದೀವಿ ಬೇರೆ ಮಾತ್ರ ಅಲ್ಲ ಟೊಮೆಟೊ ಹಣ್ಣು ಈರುಳ್ಳಿ ಇನ್ನೇನಾಗ್ತಾವ ಏನು ನುಂಗಿ ಬಿಡ್ತಾವ ಇದು ಕಪ್ಕು ನಾವು ಹೆಂಗೋ ಮಾಡ್ತಾರೆ ಮನೆ ಕೆಂಬಿಡ ಅಂತ ಐಡಿಯಾ ನಾಳೆಲ್ಲ ಉಗಿತಾರೆ ಅಂದ್ರೆ ತಿಂತಾವ್ರು ಅತ್ತಗೆ ಹೆಂಗೆ ಹೋಗಿತಿ ಏನು ತಿನ್ನು ಉಗಿಯಂಗಾಗಿದೆ ಅದು ಜವರಾಣೆಗೋ ಅಪ್ಪ ಎಣ್ಣೆ ಕೊಟ್ಟಾರ ಅದು ಬಿಟ್ಟು ನಿಮಗೆ ಎಲ್ಲ ಚೆನ್ನಾಗಿಲ್ಲಪ್ಪ ಅದು ನಾವೇ ಬೇಕು ಅಂತ ಕಡಲೆ ಬೆಳೆದೆ ಈ ಸಹ ಅದೇ ತಾಯಿ ಮಾಡಿದ್ದು ಮಾಡಿದ್ದು ನಾನು ಮಾಡಿ ಎಲ್ಲ ಚೆನ್ನಾಗಿದ್ದೀನಿ ನಿಂದು ಯಾವ ಇದು ಎಗ್ಗು ದೋಸೆ ಸೆಪ್ಪೆ ಸೂಪರ್ ಆಗುತ್ತೆ ಸೆಪ್ಪೆ ಕಲ್ಲು ಉಪ್ಪಾಗಿದ್ರೆ ಎಷ್ಟು ಲೆವೆಲ್ ಆಗಿತ್ತು ಅಷ್ಟೇ ಏನಾಗಲ್ಲ ಸಾಕ ಊಟ ಬೇಡವಾ ಅದಾಕ ಮಂಗಾಡ್ತೀನಿ ಯಜಮಾನು ನಿಮ್ಮ ಮೇಲೆ ನನ್ ಕಂಡ್ರ ಹಂಗೆ ಸಾತಿ ಮಗ ಕಾಣದು ಶಾಂತಿ ನೀನು ಅಡ್ರೋಪಲ್ಲ ಅಲ್ಲಿ ಮಡಗಿರು ನೀನು ರೋಪಲ್ಲ ನೋಡ್ದೆ ಜಿ ಈ ಮಗಳನ್ನ ಏನು ನೋಡ್ಲಪ್ಪ ನೋಡ್ತಾ ಇದ್ದೀನಲ್ಲಪ್ಪ ನೋಡ್ದಲ್ಲಿ ನೀನು ಹಂಗೆ ಸುಮ್ಮನೆ ಕೂತಿದ್ದೀನ ನೋಡ್ತಾ ಇದ್ದೀನಿ ಅವಳು ರೋಪ್ ಹಾಕಂತ ಮಗಳು ಹಾಕತ್ತಾಳೆ ಬಿಡು ನಮ್ಗೇನು ಇವಾಗ ಅಷ್ಟೇ ಅಪ್ಪ ಏನಂತ ಹೇಳ್ಬೇಕು ಹಾಕ್ಬೇಡ ರೋಪು ಅಂತ ಹೇಳ ನನಗೆ ಎಷ್ಟು ಜನ ನೋಡಿದ್ರೆ ಅಷ್ಟು ಜನ ನೋಡ್ಬೇಕು ಹಂಗೆ ಹೊಡಿತೀನಿ ಒಂದಿವ್ಸ ನಾನು
ಕಾವಳ ನೋಡ್ಕೊ. ಓ ಇಲ್ಲ ಏನು ನಾನೇನು ಮಾಡಕ್ಕೆ ಬರಲ್ಲ ನೀನು ಮಾಡಿದೆ ದಬ್ಬುದಿತ್ತಿ ನೀನು. ಅದ್ರ ಕತೆ ಯಾಕೆ ಕೇಳ್ತಿ ಮಾಡೋದ? ನನಗೇನು ಮಾಡಕ್ಕೆ ಬರಲ್ಲ, ಅಯ್ಯೋ, ಬರಲ್ಲ, ಮಾಡೋದು ಸಾರು ಮಾಡಕ್ಕೆ ಬರಲ್ಲ, ಏನು ಬರಲ್ಲ. ದಿನ ಮಾಡ್ತು ಏನೋ ಮಾಡಿದವ್ರಿಗೆ ಹೇಳ್ದಂಗೆ ಹೇಳ್ತೀರಿ. ತಿರ್ಗಾ ನೀನು 2 ದಿವಸಕ್ಕೆ ನೀನು ಸಾಕು. ನಮ್ಮ ಅಪ್ಪ ನಾನೇ ನಮ್ಮ ಅಪ್ಪ ಕೈಯೆಲ್ಲ ಗಮ ಅಂತಂದ್ರೆ ಕಣ್ಣ ಪಾಪ ಆಗಳ ಮಾಡಿ ನೋಡು ಕೈಯೆಲ್ಲ ಗಮ್ ಅಂತದೆ. ನಾನು ಮಾಡಿ ಚೆನ್ನಾಗಿತ್ತಾ? ಇಷ್ಟ ಆಯ್ತಾ? ಲೇ ಫಸ್ಟ್ ಮಾಡಿದ್ದು ಯಾರದೇ? ಪಟ್ನೆ ಕೊಟ್ಟು ತಿನ್ನಲ್ಲಪ್ಪ. ಗಾಯ್ಸ್ ನಾವು ಮಾಡಿ ಜೋಲ್ ಎಲ್ಲ ಚೆನ್ನಾಗಿತ್ತು. ಈ ತರ ದೋಸೆ ಟ್ರೈ ಮಾಡ್ಕೊಂಡು ತಿನ್ರಿ. ಎರಡು ಎಳ್ಳೆನ್ ಮಾತ್ರ ಗಬ್ಬೆ ಬಿಸಿದ್ದು ನನ್ನ ತಂಗಿ. ಒಂದ್ 2 ಗಂಟೆಗೆ ಎಳ್ಳೆನ್ ಮಾತ್ರ ಗಬ್ಬೆ ಬಿಸಿದ್ದು. ಎಳ್ಳೆನ್ ಮಾತ್ರ ಗಬ್ಬೆ ಬಿಸಿದ್ದು. 2 ಗಂಟೆಗೆ ಎದ್ದೊಳ್ಬೇಕು. ಒಂಗಳಿಗೆ ಉಳ್ಕೊಳ್ಳೋರಾದ್ರೆ ನಾನು ಇದು ಮಾಡ್ತೀರಾ? ನಾವೇನ್ ಮಾಡಿದೆ? ಮನೆಗೆ ಹೋಗಳ ಹಿಂದೆ ನಿಲ್ಕೊಂಡು ಡ್ಯಾನ್ಸ್ ಆಡ್ತಾರ ಇಲ್ಲಿ. ಇವಾಗ ತಿನ್ನಕ್ ಮಾಡ್ರಿ ಅಲ್ವಾ? ಅಯ್ಯೋ ತಿನ್ನೋ ಕೊಡ್ಲಿ ತಿನ್ಲಿ ಇವಾಗ ಹೊಟ್ಟೆ ತುಂಬಾ. ಇಷ್ಟೊತ್ತಿಗೆ ಒಂದು ಅರ್ಧ ನಿದ್ದೆ ಹೊಡೆದು ಮಾಡಿ ಹೋಗು.